ಮಹಾಕಾವ್ಯವಾದ ಮಹಾಭಾರತದಲ್ಲಿ ಕೇವಲ 1 ನಿಮಿಷದಲ್ಲಿ ಮಹಾಯುದ್ಧವನ್ನು ಕುರುಕ್ಷೇತ್ರ ಅಂತ್ಯಗೊಳಿಸಬಲ್ಲ ಒಬ್ಬ ಯೋಧನಿದ್ದನು. ಈ ಯೋಧ ಯಾರು ಮತ್ತು ಅವನ ಕಥೆಯು ರಹಸ್ಯ ಮತ್ತು ದುರಂತದಲ್ಲಿ ಏಕೆ ಮುಚ್ಚಿಹೋಗಿದೆ? ಅವನ ಶಕ್ತಿಯ ಹಿಂದಿನ ಸತ್ಯವನ್ನು ನೀವು ನಂಬುವುದಿಲ್ಲ. ಸರ್ವಗನ ರಹಸ್ಯಗಳನ್ನು ಬಹಿರಂಗಪಡಿಸಲು ಟ್ಯೂನ್ ಮಾಡಿ. ನಾವು ಪ್ರಾರಂಭಿಸುವ ಮೊದಲು ನಾವು ನಿಮಗಾಗಿ ಇನ್ನೂ ಅನೇಕ ಕಥೆಗಳನ್ನು ಹೊಂದಿದ್ದೇವೆ. ಆ ಕಥೆಗಳನ್ನು ಪ್ರಸ್ತುತಪಡಿಸಲು ನನಗೆ ನಿಮ್ಮಿಂದ ಪ್ರೇರಣೆ ಬೇಕು. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡುವ ಮೂಲಕ ನಿಮ್ಮ ಬೆಂಬಲವನ್ನು ತೋರಿಸಿ ಮತ್ತು ನಮ್ಮ ಚಾನೆಲ್ಗೆ ಸೇರಿಕೊಳ್ಳಿ. ಭೀಮನ ಮೊಮ್ಮಗ ಮತ್ತು ಘಟೋತ್ಕಚನ ಮಗ ಸರ್ವಗ ಮಹಾನ್ ಯೋಧ. ಅವರ ತಾಯಿ ಯುದ್ಧದ ಪ್ರಾಚೀನ ಕಲೆಗಳಲ್ಲಿ ಅವರಿಗೆ ತರಬೇತಿ ನೀಡಿದರು. ಆದರೆ ಅವನ ನಿಜವಾದ ಶಕ್ತಿಯು ದೈವಿಕ ಆಶೀರ್ವಾದದಿಂದ ಬಂದಿತು. ಅದು ಭಗವಾನ್ ಶಿವನಿಂದ 3 ಶಕ್ತಿಯುತ ಬಾಣಗಳು ಮತ್ತು ಭಗವಾನ್ ಅಗ್ನಿಯಿಂದ ಬಿಲ್ಲು. ಸರ್ವಗನು ತನ್ನ ಸ್ವಂತ ಶಕ್ತಿಯ ಮೇಲಿನ ಅಸಾಧಾರಣ ನಂಬಿಕೆಯೇ ಎದ್ದು ಕಾಣುವಂತೆ ಮಾಡಿದ್ದು, ನಾನು ಮಹಾಭಾರತ ಯುದ್ಧವನ್ನು 1 ನಿಮಿಷದಲ್ಲಿ ಕೊನೆಗೊಳಿಸಬಲ್ಲೆ ಹೇಗೆ ಎಂದು ನೋಡೋಣ. ಯುದ್ಧ ಪ್ರಾರಂಭವಾಗುವ ಮೊದಲು ಶ್ರೀಕೃಷ್ಣನು ಯೋಧರಿಗೆ ಸವಾಲನ್ನು ಒಡ್ಡಿದನು. ಒಬ್ಬಂಟಿಯಾಗಿ ಹೋರಾಡಿದರೆ ಯುದ್ಧವನ್ನು ಮುಗಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂದು ಪ್ರತಿಯೊಬ್ಬರನ್ನೂ ಕೇಳಲಾಯಿತು. ಭೀಷ್ಮ 20 ದಿನಗಳು, ದ್ರೋಣಾಚಾರ್ಯರು 25, ಕರ್ಣ 24 ಮತ್ತು ಅರ್ಜುನ 28 ಎಂದು ಹೇಳಿದರು. ಆದರೆ ಸರ್ವಗನಿಗೆ ಅದೇ ಪ್ರಶ್ನೆಯನ್ನು ಕೇಳಿದಾಗ ಅವರು ಆಘಾತಕಾರಿ ಉತ್ತರವನ್ನು ನೀಡಿದರು. ಕೇವಲ 1 ನಿಮಿಷ, ಕೇವಲ 3 ಬಾಣಗಳನ್ನು ಹೊಂದಿರುವ ಯುವ ಯೋಧನು ಇಷ್ಟು ದೊಡ್ಡ ಯುದ್ಧವನ್ನು ಇಷ್ಟು ಬೇಗ ಕೊನೆಗೊಳಿಸುವುದಾಗಿ ಹೇಗೆ ಹೇಳಿಕೊಂಡನು? ಸರ್ವಗ ತನ್ನ ಆತ್ಮವಿಶ್ವಾಸದ ರಹಸ್ಯವನ್ನು ಬಹಿರಂಗಪಡಿಸಿದನು. 3 ಅಸಾಧಾರಣ ಬಾಣಗಳು. ಮೊದಲ ಬಾಣವು ಅವನು ನಾಶಮಾಡಲು ಬಯಸಿದ ಎಲ್ಲವನ್ನೂ ಗುರುತಿಸುತ್ತದೆ. ಎರಡನೆಯ ಬಾಣವು ಅವನು ರಕ್ಷಿಸಲು ಬಯಸಿದ ಎಲ್ಲವನ್ನೂ ಗುರುತಿಸುತ್ತದೆ. ಮೂರನೆಯ ಬಾಣವು ಮೊದಲ ಬಾಣದಿಂದ ಗುರುತಿಸಲ್ಪಟ್ಟ ಎಲ್ಲವನ್ನೂ ಅಥವಾ ಎರಡನೆಯಿಂದ ಗುರುತಿಸದ ಎಲ್ಲವನ್ನೂ ನಾಶಪಡಿಸುತ್ತದೆ. ಯಾವುದೇ ಯುದ್ಧದ ಹಾದಿಯನ್ನು ಬದಲಾಯಿಸಬಲ್ಲ ನಿಜವಾದ ಆಯುಧ. ಸರ್ವಗನ ಹೇಳಿಕೆಯ ಬಗ್ಗೆ ಕುತೂಹಲಗೊಂಡ ಶ್ರೀಕೃಷ್ಣನು ಬ್ರಾಹ್ಮಣನ ವೇಷ ಧರಿಸಿ ಅವನ ಬಳಿಗೆ ಬಂದನು. ಸರ್ವಗನ ಬಾಣಗಳ ಶಕ್ತಿಯನ್ನು ಪರೀಕ್ಷಿಸಲು ಕೃಷ್ಣನು ತಾನು ನಿಂತಿರುವ ಮರದ ಎಲ್ಲಾ ಎಲೆಗಳನ್ನು ಕಟ್ಟಲು ಹೇಳಿದನು. ಸರ್ವಗನು ಧ್ಯಾನಿಸಿ ಮೊದಲ ಬಾಣವನ್ನು ಹೊಡೆದನು, ಎಲ್ಲಾ ಎಲೆಗಳನ್ನು ಗುರುತಿಸಿದನು. ಆದರೆ ನಂತರ ನಡೆದದ್ದು ಕೃಷ್ಣನನ್ನು ಬೆಚ್ಚಿಬೀಳಿಸಿತು. ಕೃಷ್ಣನ ಪಾದದ ಕೆಳಗೆ ಒಂದು ಎಲೆಯೂ ಗುರುತು ಹಿಡಿಯಲಿಲ್ಲ. ಕೃಷ್ಣನ ಪಾದದಡಿಯಲ್ಲಿ ಏನೋ ಇದೆ ಎಂದು ಸರ್ವಗನಿಗೆ ತಕ್ಷಣ ತಿಳಿಯಿತು. ಕೃಷ್ಣನು ತನ್ನ ಕಾಲನ್ನು ಎತ್ತಿದನು ಮತ್ತು ಬಾಣವು ಆ ಎಲೆಯನ್ನು ಗುರುತಿಸಿತು. ಕೃಷ್ಣನ ಭಯವೂ ಬೆಳೆಯಿತು. ಇದು ಸಾಮಾನ್ಯ ಶಕ್ತಿಯಲ್ಲ. ಸರ್ವಗನ ಶಕ್ತಿಯ ಪೂರ್ಣ ಪ್ರಮಾಣವನ್ನು ಅರಿತುಕೊಂಡ ಕೃಷ್ಣನು ಯುದ್ಧಭೂಮಿಯಲ್ಲಿ ಯಾರೂ ಸುರಕ್ಷಿತವಾಗಿರುವುದಿಲ್ಲ ಎಂದು ಅರ್ಥಮಾಡಿಕೊಂಡನು. ಬಾಣಗಳು ಸರ್ವಗನ ಅರಿವಿಲ್ಲದೆ ಯಾರನ್ನೂ ಗುರಿಯಾಗಿಸಬಹುದು. ಅವರು ಆಯ್ಕೆ ಮಾಡಿದರೆ ಯುದ್ಧದ ಎರಡೂ ಬದಿಗಳನ್ನು ನಾಶಪಡಿಸಬಹುದು. ಸರ್ವಗನ ಬಾಣಗಳು ಎಷ್ಟು ಶಕ್ತಿಯುತವಾಗಿದ್ದವು ಎಂದರೆ ಅವರು 5 ಪಾಂಡವರನ್ನು ಪ್ರಪಂಚದ ಇತರ ಭಾಗಗಳಿಂದ ಬೇರ್ಪಡಿಸಬಹುದು. ಕೃಷ್ಣ, ಸರ್ವಗ ಅವರು ಯಾವ ಕಡೆ ಹೋರಾಡುತ್ತೀರಿ ಎಂದು ಕೇಳಿದರು. ಪಾಂಡವರ ಸಂಖ್ಯೆ ಕಡಿಮೆಯಿರುವುದರಿಂದ ಅವರಿಗಾಗಿ ಹೋರಾಡುತ್ತೇನೆ ಎಂದು ಸರ್ವಗ ಉತ್ತರಿಸಿದ. ಆದರೆ ಕೃಷ್ಣನು ಸರ್ವಗನ ಪ್ರತಿಜ್ಞೆಯ ವಿರೋಧಾಭಾಸವನ್ನು ತೆರೆದಿಟ್ಟನು. ಸರ್ವಗ ತನ್ನ ತಾಯಿಗೆ ದುರ್ಬಲರ ಪರವಾಗಿ ಹೋರಾಡುವುದಾಗಿ ಭರವಸೆ ನೀಡಿದ್ದರಿಂದ ಅವನು ಯಾವ ಪಕ್ಷವನ್ನು ಸೇರಿದರೂ ಇನ್ನೊಂದು ಬದಿಯನ್ನು ದುರ್ಬಲಗೊಳಿಸುತ್ತದೆ ಮತ್ತು ಸಮತೋಲನವು ಕುಸಿಯುತ್ತದೆ. ಸರ್ವಗನು ಎರಡೂ ಕಡೆಯ ಎಲ್ಲರನ್ನೂ ನಾಶಪಡಿಸುತ್ತಾನೆ, ತನ್ನನ್ನು ಮಾತ್ರ ಜೀವಂತವಾಗಿ ಬಿಡುತ್ತಾನೆ. ಯುದ್ಧದಲ್ಲಿ ಅವ್ಯವಸ್ಥೆಯನ್ನು ತಡೆಯಲು ಸರ್ವಗನ ಮರಣದ ಅಗತ್ಯವನ್ನು ಅರಿತುಕೊಂಡ ಕೃಷ್ಣ ಸರ್ವಗನ ತಲೆಯನ್ನು ದಾನವಾಗಿ ಕೇಳಿದನು. ಸರ್ವಗ ಎಂದಿಗೂ ಉದಾತ್ತ ಕ್ಷತ್ರಿಯ, ಹಿಂಜರಿಕೆಯಿಲ್ಲದೆ ಒಪ್ಪಿಕೊಂಡರು. ಆದರೆ ಅವನ ತ್ಯಾಗದ ಮೊದಲು ಸರ್ವಗ ಯುದ್ಧವನ್ನು ವೀಕ್ಷಿಸಲು ಬಯಸಿದನು. ಕೃಷ್ಣನು ತನ್ನ ನಿಸ್ವಾರ್ಥತೆಯನ್ನು ಅರ್ಥಮಾಡಿಕೊಂಡನು ಮತ್ತು ಸರ್ವಗನ ತಲೆಯನ್ನು ಯುದ್ಧಭೂಮಿಯ ಸಮೀಪವಿರುವ ಬೆಟ್ಟದ ಮೇಲೆ ಇಟ್ಟನು. ಅಲ್ಲಿಂದ ಸರ್ವಗನು ಇಡೀ ಯುದ್ಧವನ್ನು ತೆರೆದುಕೊಳ್ಳುವುದನ್ನು ನೋಡಿದನು. ಅವನ ನೋಟವು ಅವನು ಎಂದಿಗೂ ಸೇರಲು ಸಾಧ್ಯವಾಗದ ಯುದ್ಧವನ್ನು ಶಾಶ್ವತವಾಗಿ ನೋಡುತ್ತಿದ್ದನು. ಹೀಗಾಗಿ ಸರ್ವಗ ಅವರ ಕಾಲದ ಮಹಾನ್ ಯೋಧ, ಮಹಾಭಾರತಕ್ಕೆ ಮೂಕಸಾಕ್ಷಿಯಾದರು. ಅವರ ಶಕ್ತಿಗೆ ಸಾಟಿಯಿಲ್ಲ, ಅವರ ತ್ಯಾಗವನ್ನು ಪ್ರಶ್ನಿಸಲಾಗಿಲ್ಲ. ಅವರ ಕಥೆಯು ವಿಧಿ, ಅಧಿಕಾರ ಮತ್ತು ನಿಸ್ವಾರ್ಥ ತ್ಯಾಗದ ನಡುವಿನ ಶಾಶ್ವತ ಯುದ್ಧವನ್ನು ನೆನಪಿಸುತ್ತದೆ. ನೀವು ಏನು ಯೋಚಿಸುತ್ತೀರಿ? ಸರ್ವಗ ಯುದ್ಧವನ್ನು ಕೊನೆಗೊಳಿಸಬಹುದೇ? ಕಾಮೆಂಟ್ಗಳಲ್ಲಿ ನಿಮ್ಮ ಆಲೋಚನೆಗಳನ್ನು ನಮಗೆ ತಿಳಿಸಿ.